ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವನಲಾಗ್. ನಾವು ಇವತ್ತು ಮಾಡುವ ರೆಸಿಪಿ ಉದ್ದಿನ ವಡೆ. ಈ ಉದ್ದಿನ ವಡೆಗೆ ಬೇಕಾಗುವಂಥ ಸಾಮಗ್ರಿಗಳು: ಅರ್ಧ ಕೆ ಜಿಯಷ್ಟು ಉದ್ದಿನ ಬೇಳೆಯನ್ನು, 1 ಹಿಡಿಯಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡ್ತಾಯಿದ್ವಿ. ಆ ವಾಶ್ ಮಾಡಿದ ನೀರನ್ನು ಆಚೆ ಚೆಲ್ಲಿ 2 ಸಾರಿ ತೊಳೆದಿದ್ದೀನಿ. 2 ಸಾರಿ ತೊಳೆದ ಮೇಲೆ 3ನೇ ಸಾರಿ ಸ್ವಲ್ಪ ನೀರನ್ನು ಹಾಕಿ 6 ಅವರ್ ತನಕ ನೆನೆಸಿರಬೇಕು. ಆ 6 ಅವರ್ ಆದಮೇಲೆ ಆ ನೆನೆಸಿದ ಉದ್ದಿನಬೇಳೆಯನ್ನು ಒಂದು ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಆ ಪೇಸ್ಟ್ ಅಂದರೆ ನಾವು ಆ ಗ್ರೈಂಡರ್ಗೆ ಹಾಕಿದ ತಕ್ಷಣ ಅದು ಪೇಸ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಯಾವಾಗ ಚೆಕ್ ಮಾಡ್ತಾ ಇರಬೇಕು. ಚೆಕ್ ಮಾಡಿದ ತಕ್ಷಣ ಮತ್ತು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ತಗೊಂಡು ಆ ಹಿಟ್ಟನ್ನು ಅದಕ್ಕೆ ಒಂದು ಸ್ವಲ್ಪ ಹಾಕಿ ಆಗ ಮೇಲಕ್ಕೆ ತೇಲುತ್ತದೆ. ಆವಾಗ ಕನ್ಸಿಸ್ಟೆಂಟಿ ಕರೆಕ್ಟಾಗಿದೆ ಅಂತ ಅರ್ಥ ಆಗುತ್ತೆ. ನಂತರ ಆ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದು ಇಡಬೇಕು. ಅದು ತೆಗೆದ ತಕ್ಷಣ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ, ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ನಂತರ ಒಂದು 4-5 ಮೆಣಸು, ನಂತರ ತುರಿದ ಅಂದರೆ ಕಾಲು ಇಂಚಿನಷ್ಟು ತುರಿದ ಶುಂಠಿ, ಜೀರಿಗೆ, ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಸೋಡಾ, ಕೊತ್ತಂಬರಿ ಸೊಪ್ಪು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿದ ನಂತರ ಅದನ್ನು ಕನ್ಸಿಸ್ಟೆಂಟಿ ಕರೆಕ್ಟಾಗಿಲ್ವ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಲು ಇಡಬೇಕು. ಅಂದರೆ ಲೋ ಫ್ಲೇಮಲ್ಲೆಲ್ಲ, ಸ್ವಲ್ಪ ಹೈ ಫ್ಲೇಮಿಗೆ ಇಕ್ಕಿ ಚೆನ್ನಾಗಿ ಕಾಯಬೇಕು ಅದಕ್ಕೆ. ನಂತರ ಕಾದಿದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೈಯನ್ನು ಹಚ್ಕೊಂಡು ಆ ಹಿಟ್ಟನ್ನು ಉದ್ದಿನ ವಡೆ ರುಬ್ಬಿ ಮಾಡಿ ಹಾಕಬೇಕು. ಹಾಕಿದ ತಕ್ಷಣ ಅವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಒಂದು ಸ್ಪೂನ್ ತಗೊಂಡು ಅದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು. ತಿರುಗಿಸಿದ ನಂತರ ಒಂದ್ಸಲ ನೋಡಿ ತಿರುಗಿಸ್ಕೊಂಡು, ಅಂದರೆ ರಿವರ್ಸ್ ಮಾಡಿ ತಿರುಗಿಸ್ಬೇಕು. ನಂತರ ಅದು ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆಯೋ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವನ್ನು ನಾವು ಆ ವಡೆಗಳನ್ನು ಸಪ್ರೇಟಾಗಿ ತೆಗೆದು ಒಂದು ಪಾತ್ರೆಗೆ ಹಾಕಬೇಕು. ನೋಡಿ, ಇವಾಗ ಉದ್ದಿನ ವಡೆ ಕರೆಕ್ಟಾಗಿ ರೆಡಿಯಾಗಿದೆ. ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ.